ಸರ್ ನನ್ನೊಂದು ಒಂದು 7-8 ಎಕರೆ ಆಸ್ತಿ ಇದೆ, ಜಮೀನಿದೆ. ದರ್ಖಾಸಿನ ಜಮೀನು, ಬಗರ್ಕುಂ ಜಮೀನು. ಅದರಲ್ಲಿ ಅವರಿಗೆ ಅದರಲ್ಲೊಂದು 3 ಎಕರೆ ತೋಟ ಮಾಡಿದ್ದೀನಿ, ಅಡಿಕೆ ತೋಟ ಮಾಡಿದ್ದೀನಿ. ಮತ್ತು ಖಾಲಿ ಜಮೀನು ಒಂದು ಫ್ರೀ ಒಂದು 2-3 ಎಕರೆ ಇದೆ. ಒಂದು 4 ಬೋರ್ ಇದೆ, ಮತ್ತೊಂದು ಟಿ ಸಿ ಇದೆ. ಅದನ್ನೆಲ್ಲ ಪೂರ್ತಿ ಅವರಿಗೆ ಬಿಟ್ಕೊಟ್ಬಿಟ್ಟಿದ್ದೀನಿ ಸರ್. ನನ್ನ ಮಗಳಿಗೆ ಮದುವೆ ಮಾಡಿದ್ದೀನಿ. ಗಂಡನ ಮನೇಲಿ ಏನು ಇಲ್ಲ, ಯಾವ ಆಸ್ತಿ ಅಡುವು ಎಂಥದ್ದು ಇಲ್ಲ ಸರ್. ಅವಳು ಬಂದು ಈಗ ಅಂತರ್ಪಿಸಾತಿ ಆಗ್ಬಿಟ್ಟಿದ್ದಾಳೆ, ಬೀದಿ ಬಿದ್ದು ಬಿಟ್ಟಿದ್ದಾಳೆ. ಈಗ ನಾನು ಕೈ ಬಿಟ್ಟರೆ ಅವಳ ಜೀವನ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಕೈ ಬಿಟ್ಟರೆ ಅವಳು ಸಾಯ್ಲೂಬೋದು, ಬದುಕಲೂಬೋದು, ಅದು ನನಗೆ ಗೊತ್ತಿಲ್ಲ. ಅದಕ್ಕೆ ನನ್ನ ಜೀವ ಇದ್ದಂಗೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಜಾಗ ಕೊಡೋಣ ಅಂತ ಒಂದು 2.5-3 ಎಕರೆ ಬರ್ಬೋದು ಸರ್. ಅದು ಮೇಲೆ ಬೇಕಿಲ್ಲದ ಜಮೀನು. ಅದು ಎಂಥದೋ ನಮ್ಮ ಅಪ್ಪ ಕೊಟ್ಟಿದ್ದು ಅಂತ ಅದಾರು ಇದ್ದರೆ ಅದರಲ್ಲಿ ಹೊಡ್ಕೊಂಡು ತಿನ್ಕೊಂಡು ಅವಳು ಬದುಕಲಿ. 8-9 ಎಕರೆ ಇರ್ಬೋದು ಸರ್. 8-9 ಎಕರೆ ಇರ್ಬೋದು. ಖರಾಬ್ ಎಲ್ಲ ಸೇರೋದು 10 ಎಕರೆ. ಅದು ಖರಾಬ್ ಅಂದರೆ ಆ ಕಡೆ ರೋಡ್ ಇದೆ, ಈ ಕಡೆ ರೋಡ್ ಇದೆ, ಮೂಲೆ ಮುಡುಕು ಅಂತೇಳಿ ಒಂದು 10 ಎಕರೆ ಇರ್ಬೋದು ಸರ್. ಅದರೆಲ್ಲ ಒಳ್ಳೆ ಜಮೀನು ಒಂದು 9 ಎಕರೆ ಬರ್ಬೋದು. ಅದರಲ್ಲಿ 9 ಎಕರೆಯಲ್ಲಿ ಅವ್ರಿಗೆ ಒಳ್ಳೆ ಜಮೀನೆಲ್ಲ ತೋಟ ತುಡಿಕೆ ಎಲ್ಲ ಅವರಿಗೆ ಕೊಟ್ಬಿಟ್ಟಿದ್ದೀನಿ. ಗಂಡು ಮಕ್ಕಳಿಗೆ ಕೊಟ್ಟಿದ್ದೀನಿ. ನನಗೆ 2 ಜನ ಗಂಡು ಮಕ್ಕಳು ಸರ್, ಅವರಿಗೆ ಕೊಟ್ಟಿದ್ದೀನಿ. ಇನ್ನು ಬೇಕಿಲ್ಲದ ಜಮೀನು ಇವಳು ಕಣ್ಣೀರು ಹಾಕ್ಕೊಂಡು ನಾನು ಈಗ ಹಾಕ್ತೀನಿ, ಆಗ ಹಾಕ್ತೀನಿ, ನಾನು ಬದುಕಲ್ಲ, ನಾನು ಸಾಯ್ತೀನಿ, ನನ್ನ ಗಂಡನ ಮನೇಲೂ ಏನಿಲ್ಲ, ಎಂಥದ್ದು ಇಲ್ಲ, ನಾನು ಏನು ಮಾಡೋಣ, ಇಂಥ ಸ್ಥಿತಿ ಆದ್ನಲ್ಲ ಅಂತೇಳಿ ಕಣ್ಣೀರು ಹಾಕ್ತಾಳೆ ಸರ್. ನಾನೇನು ಮಾಡಿದ್ದೀನಿ, ಆಯ್ತು ಕಣವ ನಿನಗೊಂದು ಸ್ವಲ್ಪ ಕೊಡ್ತೀನಿ ಅಂತೇಳಿ ಬೇಕಿಲ್ಲದ ಜಮೀನು ಕೊಟ್ಟಿದ್ದೀನಿ. ಅವಳಿಗೆ ಬೇಕಿಲ್ಲ ಸರ್, ಅದೇನು ಅಡಿಕೆ ಇಲ್ಲ, ಏನೂ ಇಲ್ಲ, ಎಂಥದ್ದು ಒಂದು ಕಲ್ಚಿಟ್ರು. ಈಗ ಅದಕ್ಕೆ ಏನು ಮಾಡಿದ್ರು ಅವರಿಗೆ? ಅದನ್ನು ಯಾಕೆ ಕೊಟ್ಟೆ ನೀನು? ಅಷ್ಟು ಜಮೀನು ಕೊಡಲ್ಲ. ನೀನು ಯಾಕೆ ಕೊಡೋಕ್ಕೆ? ನಾನು ಸಂಪಾದನೆ ಮಾಡಿರೋದು. ನೀನು ಕೊಲೆ ಮಾಡ್ತೀನಿ, ನೀನು ಕಡಿತೀನಿ, ಹೊಡಿತೀನಿ. ನಾನು ಇವತ್ತು 15 ದಿವಸ ಆಯ್ತಾರು ಊರು ಬಿಟ್ಟಿದ್ದೀನಿ, ಮನೆಗೆ ಹೋಗಿ ಬಿಡಲ್ಲ. ಮನೆ ಎಲ್ಲ ನನ್ನ ಹೆಸ್ರಿಗೆ ಇದೆ, ಎಲ್ಲ ಪೂರ್ತಿ ನನ್ನ ಹಕ್ಕುಪತ್ರ ಎಲ್ಲ ನನ್ನ ಹೆಸರೇ ಇದೆ. ಮನೆ ಒಳಗೆ ಬಂದರೆ ಕಡಿತೀನಿ, ಹೊಡಿತೀನಿ, ನೀನು ಸಿಕ್ಕು ದಾರದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದಾರೆ ಸರ್. ಭಯ ಆಗಿದೆಯಾ? ಭಯ ಹುಟ್ಟಿಸಿದಾರೆ ಸರ್. ಇಬ್ಬರು ಮಕ್ಕಳು. ಇಬ್ಬರು